ಸೊ ಹೇ ಫ್ಯಾಮ್, ಎಲ್ರಿಗೂ ಜಡಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ. ಆ್ಯಂಡ್ ಇವತ್ತಿನ ವಿಷಯ ಏನು ಅಂತ ಹೇಳೋದಕ್ಕಿಂತ ಮುಂಚೆ ಮೊನ್ನೆ ನಾನು ದಿಲೀಪ್ ಅವ್ರು ಬಂದು AB's ಬಾರ್ಬಿಕ್ಯೂ ಏನದು ಅಬ್ಸಲ್ಯೂಟ್ ಬಾರ್ಬಿಕ್ಯೂಗೆ ಹೋಗಿದ್ವಿ. ಅಲ್ಲಿ ತುಂಬಾ ಜನ ಕಮೆಂಟಲ್ಲೆಲ್ಲ ಡೈರೆಕ್ಟ್ ಆಗಿ ದಿಲೀಪ್ನ ಕೇಳ್ತಾ ಇದ್ರು, ನನ್ನ ಕಾಲ್ ಮಾಡ್ಬಿಟ್ಟು ಕೇಳ್ತಾ ಇದ್ರು ಏನಂದ್ರೆ ಲೈಕ್ ಪ್ರೈಸಸ್ ಎಷ್ಟು ಏನು ಅಂತ. ಸೊ ಆಕ್ಚುಲಿ ಅಲ್ಲಿ ನನಗೆ ದಿಲೀಪ್ ಇಬ್ಬರದು ಸೇರಿ ಟೂ ಟೇಬಲ್ಸ್ಗೆ ಸೇರಿ, ಐ ಮೀನ್ ಟೇಬಲ್ ಫಾರ್ ಟೂ ಪರ್ಸನ್ಗೆ ಸೇರಿ 1800 ಹತ್ರ ಆಯ್ತು, 1793. ಸೊ ಒಬ್ಬೊಬ್ಬರಿಗೆ 900 ರುಪೀಸ್ ಲೆಕ್ಕ ಇಟ್ಕೊಬಹುದು. ಸೊ ಅದನ್ನ ಈಗ ಕ್ಲಾರಿಟಿ ಕೊಟ್ಟಿದ್ದೀನಿ. ಅಂಡ್ ಮಾರತಳ್ಳಿ ರಿಲಯನ್ಸ್ ಡಿಜಿಟಲ್ ಮೇಲೆಗಡೆ ಇರೋದು ಅದು ಮಾರತಳ್ಳಿದಲ್ಲಿ, ಆಯ್ತಾ. ಸೊ ಅದನ್ನ ಬಿಟ್ಟು ಇವತ್ತಿನ ವಿಷಯ ಏನು ಅಂದ್ರೆ, ನಮ್ದು ಹೋಂಡಾ ಡಿಯೋ ಇದೆ. ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇಲ್ಲಾಂದ್ರೆ ನಂದು ಬಯೋದಲ್ಲೆಲ್ಲ, ನೀವು ಇನ್ಸ್ಟಾಗ್ರಾಮ್ ಬಯೋದಲ್ಲೆಲ್ಲ ನೋಡಿದ್ರೆ ನಾನು ಫಸ್ಟ್ ಆಕ್ಸೆಸ್ ಇಟ್ಟಿದ್ದೆ, ಆಮೇಲೆ ಡಿಯೋ ಇಟ್ಟಿದ್ದೆ, ಆಮೇಲೆ ಇವಾಗ KTM ಬಂದಿದ್ದೀನಿ ಅಂತ ಹೇಳಿದ್ದೆ. ಸೊ ಅದರಲ್ಲಿ ನನ್ನ ಡಿಯೋಗೆ ಇವತ್ತು ಪಂಚರ್ ಆಗ್ಬಿಟ್ಟಿತ್ತು. ಒಂದು ಅದು ಏನ್ ಪೈಪ್ ರವಿ ಅದು ಹೋಗಿದ್ದಿತ್ತು, ನೆಕ್ ಪಿನ್, ಒಂದು ನೆಕ್ ಪಿನ್ ಹೋಗ್ಬಿಟ್ಟಿತ್ತು, ಇನ್ನೊಂದು ಪಂಚರ್ ಆಗ್ಬಿಟ್ಟಿತ್ತು ಫುಲ್ಲು. ಸೊ ಆಕ್ಚುಲಿ ಅದು ಟೈರ್ದೇನು ಪ್ರಾಬ್ಲಮ್ ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಇದೇ ಅಂಗಡಿದಲ್ಲಿ ಬಂದ್ಬಿಟ್ಟು ಅದನ್ನ ಹಾಕ್ಸಿದ್ದೆ, ಲೈಕ್ 2-3 ಇಯರ್ಸ್ ಮುಂಚೆ. ಸೊ ಫುಲ್ ಸಮದೋಗ್ಬಿಟ್ಟಿತ್ತು. ಅಂಡ್ ಫ್ಯಾಮಿಲಿನ ಎಲ್ಲಾದ್ರೂ ಕರ್ಕೊಂಡು ಅದ್ರಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಭಯ ಆಗ್ತಿತ್ತು ಯಾವಾಗ್ಲೂ. ಲೈಕ್ ಹೇಗೆ ಅಂದ್ರೆ ಜೋಬಲ್ಲಿ ಶಾರ್ಪ್ ಆಗಿರೋ ಚಾಕುನ ಇಟ್ಕೊಂಡು ಹೋಗೋ ತರ ಇರುತ್ತೆ ಅದು. ಯಾರು ಗೊತ್ತು, ಫ್ಯಾಮಿಲಿನ ಕರ್ಕೊಂಡು ಎಷ್ಟೋ ದೂರ ಹೋಗುವಾಗ ಅಲ್ಲಿ ಪಂಚರ್ ಆಗ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಈಗಲೇ ಹೊಸ ಟೈರ್ ಅಂತೂ ಹಾಕ್ಸ್ಕೊಂಡ್ಬಿಟ್ಟೆ. ಸೊ ಇದ್ರದ್ದು ಪ್ರೋಸೆಸ್ ಇದ್ರಲ್ಲಿ ನಾನು ನಿಮ್ಗೆ ತೋರಿಸಿದೀನಿ ಹೇಗಿದೆ ಏನು ಅಂತ. ಅಂಡ್ ಇಲ್ಲಿ ನಾನು ಮತ್ತೆ ರವಿ ಜೊತೆಲಿ ಬಂದ್ಬಿಟ್ಟು ಈ ಟೈರ್ನ ಚೇಂಜ್ ಮಾಡಿಸ್ಕೊಂಡಿತ್ತು. ರವಿ ಎಷ್ಟೊತ್ತು ಅನ್ಕೊಂಡಿದ್ದ ಅಂದ್ರೆ ಇಲ್ಲಿ ಎಷ್ಟೊತ್ತು ಆಗುತ್ತೆ ಅಂದ್ಬಿಟ್ಟು ಒಂದು 1 hour 1.5 hour ಆಗುತ್ತೆ ಅಂತ ಅನ್ಕೊಂಡಿದ್ರು. ಬಟ್ ರವಿ, ನೀನ್ ಅನ್ಕೊಂಡಂಗೆ ಎಷ್ಟೊತ್ತಾಯ್ತು ಇವಾಗ ನಾವು ರೆಡಿ ಮಾಡಿಸ್ಕೊಂಡು ಕಂಪ್ಲೀಟ್ ಆಗುತ್ತೆ. ಸೊ 10 minutes ಅಲ್ಲಿ ಅವ್ರು ಟೈರ್ ಬಿಚ್ಚಿ ಫಿಕ್ಸ್ ಮಾಡಿ, ಸೊ ಬೇರೆದನ್ನೆಲ್ಲ ಲೈಕ್ ಬೇರೆ ಟೈರ್, ಹೊಸ ಟೈರ್ ಎಲ್ಲ ಹಾಕಿ, ಆಮೇಲೆ ಅದು ನೆಕ್ ಪಿನ್ ಎಲ್ಲ ಹಾಕೋದಕ್ಕೆ ಜಸ್ಟ್ 5-10 minutes ಅಲ್ಲಿ ಮುಗಿಸ್ಬಿಟ್ರು. ಸೊ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ರೆ ಬೇಗ ಕೆಲಸ ಏನೋ ಮುಗಿಯುತ್ತೆ. ಸೊ ನಾನು ಹಾಕ್ಸ್ತಾ ಇರೋದು ಬಂದ್ಬಿಟ್ಟು MRF ಟೈರು. ಸೊ ನಿಮಗೆ ನೋಡಿ, MRF ಜ್ಯಾಪರ್ ನಾನು ಟೈರ್ ಹಾಕ್ಸಿರೋದು. ಸೊ ಫ್ಯಾಮ್, ನಾನು ನೋಡ್ಸ್ದಂಗೆ ಅಂಡ್ ನಾನು ಹಾಕ್ಸಿರೋದು ಬಂದ್ಬಿಟ್ಟು MRF ಜ್ಯಾಪರ್ ಟೈರು. ಸೊ ಇದನ್ನ ನಾನು ಹೋಂಡಾ ಶೋರೂಮ್ ಅಲ್ಲೇ ಕೇಳಿದೆ ಇದು ಎಷ್ಟಾಗುತ್ತೆ ಅಂತ. ಸೊ ಅವ್ರು ಬಂದ್ಬಿಟ್ಟು 1800 ರುಪೀಸ್ ಅಂದ್ರು, ಇನ್ಕ್ಲೂಸಿವ್ ಆಫ್ GST ಅಂಡ್ ಇನ್ನ ಏನದು ಇನ್ಕ್ಲೂಸಿವ್ ಆಫ್ GST ಅಂಡ್ ಫಿಟ್ಮೆಂಟ್ಗೆ ಸೇರಿ. ಸೊ ಇಲ್ಲಿ ಇವರು MRF ಶೋರೂಮ್ ಇವರು ಇದು ಮಾರತಳ್ಳಿದಲ್ಲೇ ಇರೋದು, ಯಮಾ ಶೋರೂಮ್ ಪಕ್ಕದಲ್ಲಿ. ಸೊ ಇದಕ್ಕೆ ಆಪೋಸಿಟ್ ನಾವು ಕೇಳಿದ್ರೆ ಜನ ಸ್ಮಾಲ್ ಫೈನಾನ್ಸ್ ಅಂತ ಇದಿದೆ, ಬ್ಯಾಂಕ್ ಇದೆ. ಸೊ ಅದನ್ನ ಬಿಟ್ರೆ ಡಾಮಿನೋಸ್ ಆಪೋಸಿಟ್ ಅಲ್ಲಿ ಇದೆ. ಸೊ ಈ MRF ಜ್ಯಾಪರ್ ಟೈರ್ ಬಂದ್ಬಿಟ್ಟು ನಮಗೆ ಇಲ್ಲಿ ಈ MRF ಶೋರೂಮ್ ಅಲ್ಲಿ 1500 rupees ಪ್ಲಸ್ ಇಲ್ಲ 1400 rupees ಪ್ಲಸ್ ಟ್ಯಾಕ್ಸ್.
ಸೊ 1500 rupees ಆಯ್ತು. ಅಂಡ್ ಅದು ನೆಕ್ ಪೈಪ್ ಏನದು ಹೋಗಿದ್ದಕ್ಕೆ 100 rupees ಅಂತೆ ಅದು. ಸೊ ಟೋಟಲ್ 1600 rupees ಅಲ್ಲಿ ಆಯ್ತು. ಇದೇ ನಾವು ಹೋಂಡಾ ಶೋರೂಮ್ ಅಲ್ಲಿ ಹಾಕ್ಸಿದ್ರೆ ಇನ್ನ ಟ್ಯಾಕ್ಸ್ ಹಾಕ್ತಾ ಇದ್ರು, ಆ ಬೆಂಡ್ ಪೈಪ್ಗೂ ಇನ್ನ ಜಾಸ್ತಿನೇ ಹಾಕಿರ್ತಿದ್ರು. ಸೊ ಸೊ ಫ್ಯಾಮ್, ಇವತ್ತು ನಾವು ಗೋಪ್ರೋನ ಕ್ಯಾರಿ ಮಾಡಕ್ ಹೋಗ್ಲಿಲ್ಲ, ಯಾಕಂದ್ರೆ ಇವತ್ತು ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಏನೂ ಅನ್ಸ್ಲಿಲ್ಲ. ಅಂಡ್ ಇದು ತುಂಬಾ ಚಿಕ್ಕ ವ್ಲಾಗ್ ಆಗಿರೋದ್ರಿಂದ ಲೈಕ್ ಗೋಪ್ರೋನ್ ತೆಗ್ದು ಮತ್ತೆ ಬ್ಯಾಟ್ರಿ ಗಿಟ್ರಿ ಎಲ್ಲ ಹಾಕಿ ತುಂಬಾ 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 ತಲೆನೋವು. ಅಂಡ್ ಲಾಸ್ಟ್ ಟೈಮ್ ನಂದೊಂದು ಸ್ಯಾಂಡಿಸ್ಕ್ ಎಕ್ಸ್ಟ್ರೀಮ್ ಪ್ರೋ ಬಂದ್ಬಿಟ್ಟು ಹೊಗೆ ಹಾಕ್ಸ್ಕೊಂಡ್ಬಿಟ್ಟಿದೆ, ಕರಪ್ಟ್ ಆಗ್ಬಿಟ್ಟಿದೆ. ಸೊ ಅದು ಹೇಗೆ, ಅದು 10 years ವಾರಂಟಿ ಇರುತ್ತೆ. ಸೊ 10 years ವಾರಂಟಿ ಹೇಗೆ ಕ್ಲೇಮ್ ಮಾಡೋದು ಅಂತ ನಾನು ನಿಮ್ಗೆ ಅದನ್ನು ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಲೈಕ್ ತುಂಬಾ ಜನ ಹತ್ರ ಮೆಮೊರಿ ಕಾರ್ಡ್ ಇರುತ್ತೆ, ಅದು ಹಾಳಾಗಿದೆ ಅಂತ ಗೊತ್ತಾಗಿದೆ, ತುಂಬಾ ಜನ ಅದನ್ನೇನು ಕೇರ್ ಮಾಡ್ಕೊಳ್ಳಲ್ಲ, ಬಿಸಾಕ್ಬಿಡ್ತೀರಾ ಅಂಡ್ ಹೊಸ ತಗೊಳ್ತೀರಾ. ಸೊ ಅದನ್ನ ವಾರಂಟಿನ ಹೇಗೆ ಕ್ಲೇಮ್ ಮಾಡೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಅಂಡ್ ಅದನ್ನ ಬಿಟ್ಟು ಇವತ್ತು ನಾನು ನನ್ನ ಫೋನ್ನ ಫ್ರಂಟ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಿರೋದ್ರಿಂದ ಐ ಆಮ್ ರಿಯಲಿ ಸಾರಿ ಯಾರಿಗಾದ್ರೂ ವಿಡಿಯೋ ಬಂದ್ಬಿಟ್ಟು ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದ್ರೆ. ಸೊ ಫ್ಯಾಮ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಈ ವ್ಲಾಗು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಯೂಸ್ಫುಲ್ ಆಗುತ್ತೆ ಅಂತಲೂ ಅನ್ಕೊಂಡಿದ್ದೀನಿ. ಲೈಕ್ ಕಡಿಮೆ ಪ್ರೈಸಲ್ಲಿ ನಿಮಗೂ ಟೈರ್ ಎಲ್ಲಾದ್ರೂ ಚೇಂಜ್ ಮಾಡಬೇಕು ಆ್ಯಂಡ್ ವಿತ್ ವಾರಂಟಿ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ನೀವು ನಮ್ಮ ಮಾರ್ಕಳಿದಲ್ಲೇ ಇರುವಂಥ ಈ MRF ಶೋರೂಮ್ಗೆ ಬಂದು ನಿಮ್ಮ ಟೈರ್ ಹಾಕ್ಸ್ಕೊಳ್ಳೋದಿರ್ಲಿ ತಗೊಳ್ಳೋದಿರ್ಲಿ ಮಾಡ್ಬೋದು. ಆ್ಯಂಡ್ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಮುಲಾಜಿ ಇಲ್ಲದೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್.